ಹೋಟ್ಲಿಗೆ ಹೋಗಿ ತಿನ್ನೋಕ್ಕಾಗಲ್ಲ. ಮನೆಯಲ್ಲಿ ಮಾಡೋದನ್ನ ಸ್ವಲ್ಪ ಕಲಿಬೇಕು. ಕಲಿತ್ಕೊಂಡ್ರೆ ನಮಗೆ ಒಳ್ಳೆಯದು. ಯಾವಾಗಲೂ ನಾವು ಹೋಟ್ಲಿಗಾಗಲಿ ಬೇರೆ ಯಾರೋ ಮಾಡಿಕೊಡ್ತಾರೆ ಅಂತ ನಾವೊಂದು ಇದು ಮಾಡ್ಕೋಬಾರ್ದು. ನಾವು ಏನಾದರೂ ಒಂದು ಸ್ವಲ್ಪ ಬೇಸಿಕ್ ಆದರೂ ಕಲ್ತ್ಕೊಂಡಿರ್ಬೇಕು. ಅಟ್ಲೀಸ್ಟ್ ಗರಂ ಮಸಾಲ, ಉಪ್ಪು, ಇದು ಬಂದು ಪೆಪ್ಪರ್ ಪೌಡ್ರು, ಇದು ಧನಿಯಾ ಪೌಡ್ರು, ಇದು ಇದೇನಿದು ಅರಿಶಿನ, ಇದು ಬಂದು ಖಾರದ ಪುಡಿ, ಇದು 4 ಮೊಟ್ಟೆ, ಇದು ಬಂದು ಈರುಳ್ಳಿ ಮತ್ತು ಒಂಚೂರು ಕಾಯಿ, ಸ್ವಲ್ಪ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಏನು ಬೇಕಾದ್ರೂ ಹಾಕ್ಬೋದು, ಒಣಮೆಣಸಿನ್ಕಾಯಿ ಯಾವ್ದಾರು ಹಾಕೋಬೋದು. ಇದು ಕೊತ್ತಂಬರಿ ಸೊಪ್ಪು ಮತ್ತು ಅನ್ನ. ಈ ಥರ ಹುಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಹಾಕಕ್ಕೆ ಸರಿ ಹೋಗುತ್ತೆ. ಬನ್ನಿ ಈಗ ಹೋಮ್ ಮೇಡ್ ಏನು ಎಗ್ ರೈಸ್ ಮಾಡೋಣ. ಈಗ ಸ್ಟಾರ್ಟ್ ಮಾಡಿ. ಈ ಥರ ಸ್ವಲ್ಪ ಹುಡ್ಕೊಂಡು ಸ್ವಲ್ಪ ಚೂರು ಕೆಂಪಗಾಗಬೇಕು ಈರುಳ್ಳಿ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು 4-5. ಇದು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಹಾಕೋಬೋದು, ಇಲ್ಲ ಒಣಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಬೋದು. ಒಣಮೆಣಸಿನ್ಕಾಯಿ ಸಾಮಾನ್ಯವಾಗಿ ಯಾರೂ ಹಾಕಲ್ಲ. ಬೇಕಾದ್ರೆ ಹಾಕಿ ಏನು ಮಾಡಬೇಕು ಅಂದರೆ ತೆಗೆದು ಬಿಡ್ಬೇಕು. ಅದಕ್ಕೆ ಸ್ವಲ್ಪ ಮೇಲ್ಗಡೆ ತೆಗೆದು ಬಿಡ್ಬೇಕು. ಇದು ಅದರೊಳಗಡೆ ಇದ್ರೆ ಅಷ್ಟೇನು ಚೆನ್ನಾಗಿ ಕಾಣಲ್ಲ. ಮೊಟ್ಟೆ ಹಾಕ್ತಾಯಿದ್ದೀನಿ. ಹೊಡೆದೇ ಹೋಯ್ತು. ಈ ಹೋಟ್ಲ್ ಥರ ಅಷ್ಟು ಇದಾಗಿ ಮಾಡೋಕ್ಕೆ ಬರಲ್ಲ, ಬಟ್ ಆದರೂ ಮನೆಯಲ್ಲಿ ಏನಾದ್ರು ಮಾಡ್ಕೋಬೇಕಷ್ಟೇ. ಪೌಡ್ರ್ಗಳನ್ನೆಲ್ಲ ಹಾಕೋಬೋಣ ಇವಾಗ. ಇದು ಬಂದು ಗರಂ ಮಸಾಲ ಸ್ವಲ್ಪ ಹಾಕ್ಬೇಕಷ್ಟೇ. ಗರಂ ಮಸಾಲ ಜಾಸ್ತಿ ಹಾಕ್ಬಾರ್ದು. ಇದು ಧನಿಯಾ ಪೌಡ್ರು ಸಾಕು. ಇದು ಪೆಪ್ಪರ್ ಪೌಡ್ರು, ಸ್ವಲ್ಪ ಅರಿಶಿನ, ಇದು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ಈಗ ಚಿಲ್ಲಿ ಪೌಡ್ರು. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಇಲ್ಲ ಅಂತಂದರೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು. ಫಸ್ಟು ಸ್ವಲ್ಪನೇ ಹಾಕಿ, ಆಮೇಲೆ ಬೇಕಾದರೆ ನಿಮಗೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಆಮೇಲೆ ಹಾಕೋಬೋದು. ಎಲ್ಲ ಹಾಕಿದ್ದೀವಿ. ಈಗ ರೈಸ್ ಹಾಕ್ತಾ ಇದ್ದೀನಿ. ಒಂದಿಬ್ಬರು ತಿನ್ನುವಷ್ಟು ಇಷ್ಟು ಹಾಕಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು, ಯಾಕೆಂದರೆ ಉಪ್ಪು ಖಾರ ಎಲ್ಲ ಅನ್ನಕ್ಕೆಲ್ಲ ಹಿಡಿಬೇಕು. ನೀಟಾಗಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ಸಖತ್ತಾಗಿರುತ್ತೆ. ಸ್ವಲ್ಪ ಅನ್ನ ಹುಡಿಯಾಗಿರ್ಬೇಕು ಯಾವಾಗಲೂ ಅಷ್ಟೇ. ಮಾಮೂಲಿ ಸಾಂಬಾರಿಗೆ ಮಾಡೋ ಥರ ಅನ್ನ ಒಂದು ಸ್ವಲ್ಪ, ಸಾಂಬಾರಿಗೆ ಮಾಡೋರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ನೀರು ಜಾಸ್ತಿ ಇಟ್ಬಿಡ್ತಾರೆ. ಅಲ್ಲಿ ಹೀಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಬಿಟ್ಟು, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸಿಕ್ಕಿದೆ ಚಾನ್ಸ್ ಅಂತ ಒಂಚೂರು ಇದನ್ನು ಹಾಕ್ಬಿಡ್ರಿ.
ಈ ಥರ ಮಾಡಿದ್ರೆ ಅಷ್ಟೇ ಮುಗೀತು. ಎಗ್ ರೈಸ್ ರೆಡಿ. ಹೋಮ್ ಮೇಡ್ ಮನೆಯಲ್ಲೇ ಇರುವಂಥ ಪೌಡ್ರ್ಗಳನ್ನ ಉಪಯೋಗಿಸಿ ಮಾಡುವಂಥ ಹೋಮ್ ಮೇಡ್ ಎಗ್ ರೈಸ್ ಅಷ್ಟೇ. ಸೊ ಎಗ್ ರೈಸ್ ರೆಡಿ.